ಬಿಜೆಪಿ ವಕ್ಫ್ ಹೋರಾಟ ಯತ್ನಾಳ್ಗೆ ಹಿನ್ನಡೆ, ವಿಜಯೇಂದ್ರಗೆ ಬಲ ಕಿವಿಯೂ ಹಿಂಡಿದೆ ಹೈಕಮಾಂಡ್. ಇನ್ನ ಬಣ ರಾಜಕೀಯಕ್ಕೆ ಹೈಕಮಾಂಡ್ ಫುಲ್ ಸ್ಟಾಪ್ ಇಟ್ಟಿದೆ. ಯತ್ನಾಳ್ ಮತ್ತೆ ಬಿವೈ ವಿಜಯೇಂದ್ರ ತಂಡಕ್ಕೆ ಕಿವಿ ಹಿಂಡಿದೆ ಅಂತೆ ಹೈಕಮಾಂಡ್. ವಕ್ಫ್ ವಿಚಾರಕ್ಕೆ ಇಡೀ ರಾಜ್ಯದಾದ್ಯಂತ ಹೋರಾಟವನ್ನ ಮಾಡ್ತೀವಿ ಅಂತ ಸಜ್ಜಾಗಿದ್ದಂತಹ ಎರಡೂ ತಂಡಗಳು, ಒಂದು ಕಡೆ ಬಿವೈ ವಿಜಯೇಂದ್ರ, ಮತ್ತೊಂದು ಕಡೆ ಯತ್ನಾಳ್, ಇಬ್ಬರಿಗೂ ಕೂಡ ಕಿವಿ ಹಿಂಡಿದ್ಯಾ? ಬಣ ರಾಜಕೀಯಕ್ಕೆ ಹೈಕಮಾಂಡ್ ಫುಲ್ ಗರಂ ಆದಂತೆ ಕಾಣಿಸ್ತಾ ಇದೆ. ಯತ್ನಾಳ್ ಬಿವೈ ವಿಜಯೇಂದ್ರ ತಂಡಕ್ಕೆ ಕಿವಿ ಹಿಂಡಿದೆ ಹೈಕಮಾಂಡ್. ಬಿಜೆಪಿ ವಕ್ಫ್ ಹೋರಾಟ ಯತ್ನಾಳ್ಗೆ ಹಿನ್ನಡೆ, ವಿಜಯೇಂದ್ರಗೆ ಬಲ. ಬಣ ರಾಜಕೀಯಕ್ಕೆ ಹೈಕಮಾಂಡ್ ಫುಲ್ ಗರಂ ಆಗಿದೆ. ಯತ್ನಾಳ್ ಮತ್ತೆ ಬಿವೈ ವಿಜಯೇಂದ್ರ ತಂಡಕ್ಕೆ ಕಿವಿ ಹಿಂಡಿದೆ ಹೈಕಮಾಂಡ್. ಬಿಜೆಪಿ ವಕ್ಫ್ ಹೋರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಹಾಗೆ ವಿಜಯೇಂದ್ರ ಇಬ್ರು ಕೂಡ ಒಂದೊಂದು ಮೀಟಿಂಗ್ ಅನ್ನ ಮಾಡ್ತಾರೆ. ಇಬ್ರು ಕೂಡ ಸಪರೇಟ್ ಯತ್ನಾಳ್ನ ಉತ್ತರ ಕರ್ನಾಟಕ ಭಾಗದಿಂದ ಬರ್ತೀವಿ ಅಂದ್ರೆ ವಿಜಯೇಂದ್ರ ಅವರು 4 ಭಾಗಗಳಾಗಿ ಮಾಡಿ, ಛಲವಾದಿ ನಾರಾಯಣಸ್ವಾಮಿ, ವಿಜಯೇಂದ್ರ, ಆರ್ ಅಶೋಕ್ ಹೀಗೆ ಡಿವೈಡ್ ಮಾಡಿಬಿಟ್ಟು ಸ್ಪ್ಲಿಟ್ ಆಗಿ ನಾವು ಇಡೀ ಕರ್ನಾಟಕದಾದ್ಯಂತ ಹೋರಾಟ ಮಾಡ್ತೀವಿ ವಕ್ಫ್ ವಿಚಾರಕ್ಕೆ ಅಂತಿದ್ರು. ಎಲ್ಲೋ ಹಿನ್ನಡೆ ಆದಂತೆ ಕಾಣಿಸ್ತಾ ಇದೆ. ಇಬ್ಬರಿಗೂ ಕಿವಿ ಹಿಂಡುತ್ತಾ ಹಾಗಾದ್ರೆ ಹೈಕಮಾಂಡ್ ಎಲ್ಲೋ ಈ ಬಣ ರಾಜಕೀಯಕ್ಕೆ ಬ್ರೇಕ್ ಹಾಕೋದಿಕ್ಕೆ ಹೈಕಮಾಂಡೇ ಬರ್ಬೇಕಾಯ್ತಾ? ಬಣ ರಾಜಕೀಯಕ್ಕೆ ಫುಲ್ ಗರಂ ಆಗಿದೆ ಅಂತೆ ಹೈಕಮಾಂಡ್. ಯತ್ನಾಳ್ ಬಿವೈ ವಿಜಯೇಂದ್ರ ತಂಡಕ್ಕೆ ಕಿವಿ ಹಿಂಡಿದೆ ಹೈಕಮಾಂಡ್. ಬಿಜೆಪಿ ವಕ್ಫ್ ಹೋರಾಟ ಯತ್ನಾಳ್ಗೆ ಹಿನ್ನಡೆ. ಇಬ್ರು ಕೂಡ ಸಪರೇಟ್ ಆಗಿ ಹೋಗ್ತಾ ಇದ್ದಿದ್ದು ವಕ್ಫ್ ವಿಚಾರ. ಇಲ್ಲೆಲ್ಲೋ ತಲೆದಂಡ ಆಗಬೇಕು, ಸಚಿವರ ತಲೆದಂಡ, ಜಮೀರ್ ಅಹಮದ್ ತಲೆದಂಡ ಆಗಬೇಕು ಅಂತ. ಜೊತೆಗೆ ಸಾಕಷ್ಟು ರೈತರ ಖಾತೆಗಳಲ್ಲಿ ಈಗಲೂ ಕೂಡ ಪಹಣಿಗಳಲ್ಲಿ ವಕ್ಫ್ ಅಂತ ಇದೆ, ಅದನ್ನೆಲ್ಲ ತೆಗೆಸಬೇಕು, ಇಲ್ಲಿಗೆ ಕೈ ಬಿಡಬೇಕು ಅಂತೇನು ಹೋರಾಟ ಮಾಡ್ತೀವಿ ಅಂತ ಸದಾಶಿವನಗರದ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿನೇ ಯತ್ನಾಳ್ ಒಂದು ಸುದ್ದಿಗೋಷ್ಠಿಯನ್ನ ನಡೆಸಿ ನಾವು ಕರೆ ಕೊಟ್ಟಿದ್ದೀವಿ ಹೋರಾಟಕ್ಕೆ ಅಂತ ಹೇಳ್ತಾರೆ. ಇತ್ತ ವಿಜಯೇಂದ್ರ ಕೂಡ ನಾವು ಕೂಡ ಹೋರಾಟ ಮಾಡ್ತೀವಿ, ಒಗ್ಗಟ್ಟಾಗಿ ಹೋಗ್ತೀವಿ ಅಂತ. ಅಂದ್ರೆ ಬಿಜೆಪಿನ ಇಲ್ಲಿ ಇಬ್ಬಾಗ ಆಗಿ ಬಿಜೆಪಿ ಅವರೇ ಎಲ್ಲ ಕಡೆಗೆ ಈಗ ಅವ್ರು 3 ಭಾಗ ಮಾಡಿದ್ರೆ ಅಂದ್ರೆ ಅವರಲ್ಲಿ ಒಬ್ರು ಉತ್ತರ ಕರ್ನಾಟಕ ಭಾಗಕ್ಕೆ ಬಂದೇ ಬರ್ತಾರೆ. ಉತ್ತರ ಕರ್ನಾಟಕದಲ್ಲಿ ಇಲ್ಲಿ ಹಾಗಾದ್ರೆ ಮುಖಾಮುಖಿ ಆಗ್ತಾರೆ. ಯತ್ನಾಳ್ ಮತ್ತೊಂದು ಟೀಮ್, ಯಾವ ಟೀಮ್ ಬರುತ್ತೋ ಗೊತ್ತಿಲ್ಲ, ವಿಜಯೇಂದ್ರ ಟೀಮ್ ಬರುತ್ತೋ, ಆರ್ ಅಶೋಕ್ ಟೀಮ್ ಬರುತ್ತೋ, ಛಲವಾದಿ ನಾರಾಯಣಸ್ವಾಮಿ ಅವರ ಟೀಮ್ ಬರುತ್ತೋ ಗೊತ್ತಿಲ್ಲ. ಸ್ಪ್ಲಿಟ್ ಆಗಿ ಬಂದಾಗ ಮುಖಾಮುಖಿ ಆಗ್ತಾರೆ. ಸೊ ಹಾಗಾಗಿ ಹೈಕಮಾಂಡ್ ಗರಂ ಆದಂಗೆ ಕಾಣಿಸ್ತಾ ಇದೆ. ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ರೇಣುಕಾ, ಫೋನ್ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಎಲ್ಲೋ ಬಣ ರಾಜಕೀಯವನ್ನ ಮುರಿಯೋದಕ್ಕೆ ಮುಂದೆ ಆಯ್ತಾ ಅನ್ನುವಂತಹ ಅನುಮಾನ ಮೂಡ್ತಿದೆ, ಏನಾಗಿದೆ ಅಂತ? ಎಸ್ ಪವಿತ್ರ, ಮೊನ್ನೆ ಅಷ್ಟೇ ಏನು ವಿಜಯಪುರದಲ್ಲಿ ನೀಡಿದಂತಹ ವಕ್ಫ್ ಬೋರ್ಡ್ ಇಂದ ರೈತರಿಗೆ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ರು. ಈ ನೋಟಿಸ್ ವಿಚಾರವಾಗಿ ಆ ಭಾಗದಲ್ಲಿ ಇರ್ತಕ್ಕಂತ ಶಾಸಕರು ಮತ್ತೆ ಮುಖಂಡರು ಕೂಡ ಅಹೋರಾತ್ರಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ತದನಂತರ ಒಂದಿಷ್ಟು ಬಿಜೆಪಿಯ ರೆಬಲ್ ನಾಯಕರು ತಮ್ಮದೇ ಒಂದು ಪ್ರತ್ಯೇಕ ಸುದ್ದಿಗೋಷ್ಠಿಯನ್ನು ನಡೆಸಿ ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಕೂಡ ಈ ತಿಂಗಳು 25ರಿಂದ ಮುಂದಿನ ತಿಂಗಳು 25ರವರೆಗೂ ಒಂದು ಅಭಿಯಾನವನ್ನು ಕೂಡ ನಡೆಸ್ತಾ ಇದೀವಿ. ಆ ಅಭಿಯಾನದಲ್ಲಿ ವಾರ್ ರೂಮ್ ಕೂಡ ತೆರೆಯಲಾಗುತ್ತೆ.
ಆ ವಾರ್ ರೂಮ್ ಅಲ್ಲಿ ಯಾರೆಲ್ಲ ರೈತರಿಗೆ ಅನ್ಯಾಯ ಆಗಿದೆ, ಯಾರಿಗೆಲ್ಲ ವಕ್ಫ್ ಬೋರ್ಡ್ ಇಂದ ನೋಟಿಸ್ ಕೊಡ್ಲಾಗಿದೆ, ಯಾರೆಲ್ಲ ಪಹಣಿಯಲ್ಲಿ ತಿದ್ದುಪಡಿಗಳಾಗಿದೆ, ಈ ವಿಷಯಗಳು ಏನಾದ್ರು ಇದ್ರೆ ನೇರವಾಗಿ ನಮ್ಗೆ ನೀವು ಬಂದು ಕಾಂಟ್ಯಾಕ್ಟ್ ಮಾಡಬಹುದು. ಅದ್ರ ಜೊತೆಗೆ ಅವರು ವಾಟ್ಸ್ಆಪ್ ನಂಬರ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಆ ವಾಟ್ಸ್ಆಪ್ ಅಲ್ಲಿ ಕೂಡ ತಮ್ಮ ದೂರನ್ನು ಕೂಡ ದಾಖಲಿಸಬಹುದು ಅಂತ ಹೇಳಿ ಈಗಾಗಲೇ ಶಾಸಕ ಯತ್ನಾಳು ಮತ್ತೆ ರಮೇಶ್ ಜಾರಕಿಹೊಳಿ ಸೇರಿದಂತೆ ಕುಮಾರ್ ಬಂಗಾರಪ್ಪ ಅವರು ಕೂಡ ಒಂದು ಪ್ರತ್ಯೇಕ ಸುದ್ದಿಗೋಷ್ಠಿಯಲ್ಲಿ ನಡೆಸಿ ಈ ವಿಚಾರವನ್ನು ಕೂಡ ಪ್ರಸ್ತಾಪ ಪಡಿಸಿದ್ರು. ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಕೂಡ ಅವರು ಕೂಡ ಸ್ಪಷ್ಟತೆಯನ್ನು ಕೂಡ ಕೊಡ್ತಾರೆ. ಇದು ನಮ್ಮದು ಬಿಜೆಪಿ ಪಕ್ಷದಿಂದ ಹೋರಾಟ ಮಾಡ್ತಾ ಇದೀವಿ, ಇದು ಕೂಡ ಪಕ್ಷದ ಭಾಗವಾಗಿದೆ. ಹಾಗಾಗಿ ಪಕ್ಷದಲ್ಲಿ ಇರ್ತಕ್ಕಂಥ ಯಾರೇ ಇರ್ಬೋದು, ವಿಜಯೇಂದ್ರ ಇರ್ಬೋದು, ಬೇರೆ ಯಾರಾದ್ರೂ ನಾಯಕರುಗಳು ಇರ್ಬೋದು, ಈ ಒಂದು ಅಭಿಯಾನದಲ್ಲಿ ಭಾಗವಹಿಸಬಹುದು ಅಂತ ಹೇಳಿ ಕೂಡ ಅವರು ಕೂಡ ಒಂದು ಆಹ್ವಾನವನ್ನು ಕೂಡ ಕೊಟ್ಟಿದ್ರು. ಇದಕ್ಕೆ ಬೆಂಬಲವಾಗಿ ವಿಜಯೇಂದ್ರ ಅವರು ಕೂಡ ರೈತರ ಪರವಾಗಿ, ಜನರ ಪರವಾಗಿ ಯಾರೆಲ್ಲ ಹೋರಾಟ ಮಾಡ್ತಾರೆ, ಯಾವ ಪಕ್ಷದವರಾದ್ರೆ ಆಗ್ಲಿ ಅವ್ರ ಪರವಾಗಿ ನಾವು ನಿಲ್ತೀವಿ ಅಂತ ಹೇಳಿ ವಿಜಯೇಂದ್ರ ಅವರು ಕೂಡ ಎಲ್ಲ ಒಂದ್ ಕಡೆ ಇಂಡೈರೆಕ್ಟ್ ಆಗಿ ಒಂದು ಬೆಂಬಲವನ್ನು ಕೂಡ ಸೂಚಿಸಿದ್ರು. ಅದೇ ರೀತಿಯಾದಂತಹ ಇಂದು ಕೂಡ ಅವ್ರು ಈಗಾಗಲೇ 3 ತಿಂಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಇನ್ನೇನು ಮುಂದಿನ ತಿಂಗಳು ಚಳಿಗಾಲ ಅಧಿವೇಶನ ಕೂಡ ಶುರುವಾಗ್ತಾ ಇದೆ. ಆ ಒಂದು ಅಧಿವೇಶನದಲ್ಲಿ ಈ 3 ತಿಂಗಳೇನು ಹೋಗಿ ಈ ಒಂದು ತಿಂಗಳ ಒಳಗಾಗಿಯೇ ಎಲ್ಲೆಲ್ಲಿ ವಕ್ಫ್ ಬೋರ್ಡ್ ನೋಟಿಸ್ ಕೊಟ್ಟಿದೆ, ಯಾವ್ಯಾವ ರೈತರ ಒಂದು ಜಮೀನು ವಶಪಡಿಸ್ಕೊಂಡಿದೆ, ಏನೆಲ್ಲ ಸಮಸ್ಯೆ ಆಗಿದೆ, ಯಾರೆಲ್ಲ ಪಹಣಿ ತಿದ್ದುಪಡಿ ಆಗಿದೆ ಅಂತೇಳಿ ಆ ಒಂದು ವರದಿಯನ್ನು ಕೂಡ ತೆಗೆದುಕೊಂಡು ಬರ್ಬೇಕು. ಸದನದ ವೇಳೆ ಹೊರಗಡೆ ಮತ್ತೆ ಸದನದ ಒಳಗಡೆಯೂ ಕೂಡ ಈ ಒಂದು ವಿಚಾರವನ್ನು ಮುಂದಿಟ್ಟು ಹೋರಾಟ ಮಾಡ್ಬೇಕು. ಎಷ್ಟೆಲ್ಲ ಕಾಂಗ್ರೆಸ್ ನಾಯಕರು ಈ ಒಂದು ವಕ್ಫ್ ಹೆಸರಿನಲ್ಲಿ ಎಷ್ಟೆಲ್ಲ ಜಮೀನುಗಳನ್ನು ಅವರು ನುಂಗಿದ್ದಾರೆ ಅನ್ನೋದನ್ನು ಕೂಡ ಪ್ರಸ್ತಾಪಿಸಬೇಕು ಅನ್ನೋ ಒಂದ್ರ ಬಗ್ಗೆ ಕೂಡ ಈಗಾಗಲೇ ಎಲ್ಲಾ ನಾಯಕರಿಗೆ ಸೂಚನೆಯನ್ನು ಕೊಟ್ಟಿರುವಂತದ್ದು. ಈ ಒಂದು ವಿಷಯದಲ್ಲಿ ಈಗಾಗಲೇ ಈ ಒಂದು 3 ಟೀಮ್ಗಳಲ್ಲಿ ಅಲ್ಲಿರ್ತಕ್ಕಂಥ ಯತ್ನಾಳು ಮತ್ತೆ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ ಇವರ ಹೆಸರು ಕೂಡ ಸೇರ್ಪಡೆಯಾಗಿದೆ. ಯಾಕೆಂದ್ರೆ ಇವರು ಕೂಡ ಪಕ್ಷದಲ್ಲಿ ಇದ್ದಾರೆ. ಹಾಗಾಗಿ ಇವರು ಯಾವುದೇ ರೀತಿಯಾದಂತಹ ಸ್ವತಂತ್ರ ಅಭಿಯಾನ ಕೂಡ ಮಾಡಿ, ಆದ್ರೆ ಅವರು ಕೂಡ ನಮ್ಮ ಪಕ್ಷದ ಭಾಗವಾಗಿದ್ದಾರೆ. ಹಾಗಾಗಿ ನಮ್ಮ ಪಕ್ಷದಲ್ಲಿ ಇವ್ರನ್ನ ಉಳಿಸ್ಕೊಂಡು ಹೋಗಿದ್ವಿ, ಈ ಒಂದು ಟೀಮ್ ನಲ್ಲಿ ಅವರು ಕೂಡ ಇರ್ತಾರೆ ಅಂತ ಹೇಳಿ ಕೂಡ ಈಗಾಗಲೇ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರುವಂತದ್ದು. ಇದೆಲ್ಲದಕ್ಕೂ ಕಾರಣ ಹೈಕಮಾಂಡ್ ಸೂಚನೆ ಅಂತಾನೆ ಹೇಳಲಾಗ್ತಾ ಇದೆ. ಯಾಕೆಂತಂದ್ರೆ ಕಳೆದ ಬಾರಿ ಏನು ಅವ್ರು ಬಹಿರಂಗವಾಗಿ ಬಂದ್ಬಿಟ್ಟು ನಾವು ಪಕ್ಷದಿಂದ ಸ್ವತಃ ಇವ್ರು ಅಭಿಯಾನ ಮಾಡ್ತೀವಿ ಅಂತ ಹೇಳಿ ಅವರು ಒಂಥರ ಟೀಮ್ ಮಾಡ್ಕೊಂಡಿದ್ರು. ಅದಾದ ನಂತರ ಇವರು ಕೂಡ ಈಗಾಗಲೇ 3 ಟೀಮ್ಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಪ್ರಸ್ತುತ ರಾಜ್ಯ ರಾಜಕಾರಣದಲ್ಲಿ 2 ಬಣಗಳ ಬಡಿದಾಟ ಜೋರಾಗ್ತಾ ಇದೆ. ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುವ ಸಾಧ್ಯತೆಗಳು ಕೂಡ ಸಾಕಷ್ಟಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸಂಸದ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರ ಮೂಲಕ ರಾಜ್ಯ ಬಿಜೆಪಿ ನಾಯಕರಿಗೂ ಕೂಡ ಈಗಾಗಲೇ ಸಂದೇಶವನ್ನು ಕೂಡ ರವಾನೆ ಮಾಡ್ತಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಬಣ ರಾಜಕೀಯ ಮಾಡಬಾರ್ದು, ಎಲ್ಲರೂ ಕೂಡ ಒಂದಾಗಿ ಒಗ್ಗಟ್ಟಾಗಿ ಕಾಂಗ್ರೆಸ್ ಪಕ್ಷವನ್ನು ಎದುರಿಸಬೇಕು. ಪ್ರಸ್ತುತ ಇರ್ತಕ್ಕಂಥ ಪ್ರಕರಣಗಳನ್ನು ಇಟ್ಕೊಂಡು ಆ ಒಂದು ಕಾಂಗ್ರೆಸ್ ಪಕ್ಷವನ್ನು, ಆಡಳಿತ ಪಕ್ಷವನ್ನು ಮತ್ತಷ್ಟು ಇಕ್ಕಟ್ಟಿಗೆ ತಿರುಗಿಸುವ ಪ್ರಯತ್ನ ಮಾಡಬೇಕೆ ಹೊರತಾಗಿ ಬಣ ರಾಜಕೀಯ ಮಾಡಲೇಬಾರ್ದು ಅನ್ನೋ ಒಂದು ಖಡಕ್ ಸೂಚನೆಯನ್ನು ಕೂಡ ಪ್ರಹ್ಲಾದ್ ಜೋಶಿ ಅವರ ಮೂಲಕ ರವಾನೆ ಮಾಡಿರುವಂತದ್ದು. ಪವಿತ್ರ ರೇಣುಕಾ, ಈಗ ರವಾನೆ ಏನೋ ಆಗಿದೆ, ಸಂದೇಶ ಏನೋ ಹೋಗಿದೆ, ಬಟ್ ಒಗ್ಗಟ್ಟಾಗಿ ಹೋಗ್ತಾರಾ ಅನ್ನೋದೇ ದೊಡ್ಡ ಪ್ರಶ್ನೆ. ಯಾಕಂದ್ರೆ ಇದು ಮೊದಲೆಲ್ಲ ಹೈಕಮಾಂಡ್ ಕಿವಿ ಹಿಂಡ್ತಾ ಇರೋದು, ಹೇಳ್ತಾ ಇರೋದು. ಹೈಕಮಾಂಡ್ 1000 ಬಾರಿ ಹೇಳಿದ್ರು ಕೂಡ ನಮಗೇನ್ ತಟ್ಟೆ ಇಲ್ಲ ಅನ್ನೋ ತರ ಇದ್ರು. ರೆಬಲ್ಸ್ ಆಗಿರ್ಬಹುದು, ವಿಜಯೇಂದ್ರ ಅವರಾಗಿರ್ಬಹುದು. ಈಗ ಒಗ್ಗಟ್ಟಾಗಿ ಹೋಗಕ್ ಸಾಧ್ಯನಾ ಇದು? ಪವಿತ್ರ, ಖಂಡಿತವಾಗ್ಲೂ ಹಿಂದೆ ಕೂಡ ಚುನಾವಣಾ ಸಂದರ್ಭದಲ್ಲೂ ಕೂಡ ಪ್ರಚಾರದ ವಿಷಯದಲ್ಲೂ ಹೈಕಮಾಂಡ್ ನಾಯಕರು ಯತ್ನಾಳ್ಗೆ ಮತ್ತೆ ರಮೇಶ್ ಜಾರಕಿಹೊಳಿ ಅವ್ರಿಗೂ ಕೂಡ ಚುನಾವಣೆ ಮುಗಿಯೋವರೆಗೂ ಯಾರು ಕೂಡ ಪಕ್ಷದ ವಿರುದ್ಧವಾಗಿ ಮಾತಾಡಬಾರ್ದು, ಪಕ್ಷದ ಪರವಾಗಿ ನೀವೆಲ್ಲರೂ ಒಟ್ಟೊಟ್ಟಿಗೆ ಕೆಲಸ ಮಾಡ್ಬೇಕು ಅಂತ ಹೇಳಿ ಅವರು ಕೂಡ ಸೂಚನೆ ಕೊಟ್ಟಿದ್ರು. ಆದ್ರೂ ಕೂಡ ಯಾವುದೇ ಒಂದು ಎಚ್ಚರಿಕೆ ಕೂಡ ಬಗ್ಗದೆ ರಮೇಶ್ ಜಾರಕಿಹೊಳಿ ಇರ್ಬೋದು, ಯತ್ನಾಳ್ ಇರ್ಬೋದು, ಒಂದಿಷ್ಟು ನಾಯಕರು ಕೂಡ ಪ್ರಚಾರದ ಸಂದರ್ಭದಲ್ಲೂ ಕೂಡ ಭಾಗಿಯಾಗ್ಲಿಲ್ಲ. ವಿಜಯೇಂದ್ರ ಅವರು ಸೂಚನೆ ಕೊಟ್ಟಿದ್ರು ಕೂಡ ಅವರ ಮಾತಿಗೂ ಕೂಡ ಕ್ಯಾರೆ ಅಂದಿರ್ಲಿಲ್ಲ. ಹಾಗಾಗಿ ಈ ಬಾರಿಯ ಒಂದು ಮುನ್ನೆ ಎಚ್ಚರಿಕೆ ಕೊಟ್ಟಿರುವಂತದ್ದು. ಈಗಾಗಲೇ ಸ್ವತಃ ಯತ್ನಾಳ್ ಅವರೇ ಹೇಳಿರುವಂತದ್ದು ಮೊನ್ನೆ ಒಂದು ಸುದ್ದಿಗೋಷ್ಠಿಯಲ್ಲಿ. ಅವರು ಕೂಡ ಈ ಪಕ್ಷದಲ್ಲಿ ನಾವು ಬಿಜೆಪಿ ಪಕ್ಷದ ಭಾಗವಾಗಿ ಅಭಿಯಾನವನ್ನು ಮಾಡ್ತಾ ಇದೀವಿ, ಇದ್ರಲ್ಲಿ ಯಾವುದೇ ರೀತಿಯಾದಂತಹ ಭಾಗ್ಯ ಇಲ್ಲ ಅಂತ ಹೇಳಿ ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿರುವಂತದ್ದು. ಅದೇ ರೀತಿಯಾದಂತಹ ವಿಜಯೇಂದ್ರ ಅವರು ಕೂಡ ಹೇಳಿರುವಂತದ್ದು, ರೈತರ ಪರವಾಗಿ ಯಾರೇ ಹೋರಾಡಿದ್ರು, ಯತ್ನಾಳೇ ಆಗ್ಲಿ, ರಮೇಶ್ ಜಾರಕಿಹೊಳಿ ಆಗ್ಲಿ, ಪಕ್ಷದ ಬೇರೆ ಯಾರೇ ಕಾರ್ಯಕರ್ತರು ಹೋರಾಡಿದ್ರು ಅದಕ್ಕೆ ನಮ್ಮ ಬೆಂಬಲ ಇರುತ್ತೆ, ನಮ್ಮ ಪಕ್ಷದ ಬೆಂಬಲ ಇದ್ದೇ ಇರುತ್ತೆ ಅಂತ ಹೇಳಿ ಅವರು ಕೂಡ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರುವಂತದ್ದು. ಈ ಎಲ್ಲಾ ಒಂದು ಮಾತುಕತೆಗಳ ಕೇಳ್ತಾ ಹೋದ್ರೆ ಈ ಒಂದು ವಿಚಾರದಲ್ಲಿ ಅದರಲ್ಲೂ ಕೂಡ ಪ್ರಮುಖವಾಗಿ ಕಾಂಗ್ರೆಸ್ನ ಹಗರಣಗಳನ್ನು ತೆರೆದಿಡುವ ಒಂದು ನಿಟ್ಟಿನಲ್ಲಿ ಇಬ್ರು ಕೂಡ 2 ಬಣಗಳು ಕೂಡ ಈ ವಿಚಾರದಲ್ಲಿ ಮುನ್ನಡೆಸ್ಕೊಂಡು ಹೋಗ್ಬೋದು, ಸಮನ್ವಯವಾಗಿ ಮುನ್ನಡೆಸ್ಕೊಂಡು ಹೋಗ್ಬೋದು ಅನ್ನೋ ಒಂದು ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇರುವಂತದ್ದು. ಪವಿತ್ರ, ರೇಣುಕಾ, ಈಗ ಹೋದ್ರೂ ಕೂಡ ವಕ್ಫ್ ವಿರುದ್ಧವಾಗಿ ರಾಜ್ಯದಾದ್ಯಂತ ಹೋರಾಟವನ್ನ ಮಾಡಿದ್ರೂ ಕೂಡ ಇವರಿಗೆಲ್ಲೋ ಅದರ ಬಲ ಸಿಗತ್ತಾ ಅಥವಾ ಅದರ ಹೋರಾಟ ಯಶಸ್ವಿ ಆಗತ್ತೆ ಅಂತ ಅನ್ಸತ್ತಾ, ಹೇಗೆ? ಖಂಡಿತವಾಗ್ಲೂ ಪವಿತ್ರ, ಸದ್ಯದ ಮಟ್ಟಿಗೆ ಇರ್ತಕ್ಕಂಥ ಕಾಂಗ್ರೆಸ್ ಮೇಲೆ ಸಾಕಷ್ಟು ಒಂದು ಹಗರಣಗಳ
ಒಂದು ಹೊರೆನೇ ಇದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಒಂದು ಕೂಡ ಹಗರಣ ಪ್ರಸ್ತುತ ಒಂದು ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಒಂದು ಸಂಚಲನವನ್ನು ಕೂಡ ಮೂಡ್ತಿರುವಂತದ್ದು. ಅದರಲ್ಲೂ ಕೂಡ ಈಗಾಗಲೇ ಒಬ್ಬ ಮಂತ್ರಿಯ ರಾಜೀನಾಮೆಯನ್ನು ಕೂಡ ಪಡೆದಿರುವಂತದ್ದು. ಹೀಗಾಗಿ ಈ ಒಂದು ಹೋರಾಟ ಮತ್ತಷ್ಟು ಗಟ್ಟಿಯಾದ್ರೆ ಮತ್ತಷ್ಟು ಇರ್ತಕ್ಕಂತ ಏನು ಪ್ರಮುಖವಾಗಿ ಈಗ ಸದ್ಯದ ಮಟ್ಟಿಗೆ ಒಂದು ರಾಜಕೀಯದಲ್ಲಿ ಸಂಚಲನ ಮೂಡ್ತಾ ಇರೋದು ಅಬಕಾರಿ ಇಲಾಖೆಯಲ್ಲೂ ಕೂಡ ಒಂದು 700 ಕೋಟಿ ಅಷ್ಟು ಹಗರಣ ಆಗಿದೆ ಅಂತ ಕೂಡ ಈಗಾಗಲೇ ಪ್ರಧಾನಿ ಮೋದಿ ಅವರು ಕೂಡ ಆರೋಪ ಮಾಡಿರುವಂತದ್ದು. ಈ ಎಲ್ಲಾ ಆರೋಪಗಳು ಈ ಎಲ್ಲಾ ಹಗರಣಗಳನ್ನು ಹಿಡ್ಕೊಂಡು ಈ ಬಾರಿಯ ಒಂದು ಬಲಿಷ್ಠವಾಗಿ ಅಂತ ಹೋರಾಟ ಮಾಡ್ಬೇಕು ಅಂತ ಈಗಾಗಲೇ ಪ್ರತಿಪಕ್ಷ ನಾಯಕರು ಕೂಡ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವುದು. ಎಲ್ಲರೂ ಒಂದ್ ಕಡೆ ನಾಗೇಂದ್ರ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಒಂದು 50% ಗೆದ್ದಿದ್ದೀವಿ ಅನ್ನೋ ಮನೋಭಾವನೆಯಲ್ಲಿ ಕೂಡ ಅವರು ಕೂಡ ಈಗ ಇರ್ತಕ್ಕಂಥದ್ದು. ಹಾಗಾಗಿ ಈ ಬಾರಿಯೂ ಕೂಡ ಉಳಿದಂತಹ ಏನೆಲ್ಲ ಪ್ರಕರಣಗಳಿದೆ ಹಗರಣಗಳಿದೆ ಅದರಲ್ಲೂ ಕೂಡ ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಬೇರೆ ರಾಜ್ಯ ಮಹಾರಾಷ್ಟ್ರದಲ್ಲೂ ಕೂಡ ಕಾಂಗ್ರೆಸ್ ಕೊಟ್ಟಂತ ಗ್ಯಾರಂಟಿ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟು ತದನಂತರ ಯಾವುದೂ ಕೂಡ ಜಾರಿ ಆಗ್ತಾ ಇಲ್ಲ. ಜಾರಿ ಯಾವ ತಿಂಗಳು ಮಾತ್ರ ಅದು ಜನರ ಕೈಗೆ ತಲುಪಿದೆ ಅನ್ನೋ ಒಂದು ಆರೋಪಗಳು ಈಗ ಸದ್ಯದ ಮಟ್ಟಿಗೆ ಸಾಕಷ್ಟು ಇದೆ. ಹಾಗಾಗಿ ಇವೆಲ್ಲ ವಿಚಾರಗಳನ್ನು ಮುಂದೆ ಇಟ್ಕೊಂಡು ಈ ಬಾರಿಯ ಒಂದು ಅಧಿವೇಶನದಲ್ಲೂ ಕೂಡ ಇವರ ವಿರುದ್ಧವಾಗಿ ಕೂಡ ಒಂದು ಗಟ್ಟಿಯಾಗಿನೇ ಹೋರಾಟ ಮಾಡ್ಬೇಕು ಅಂತ ಹೇಳಿ ಕೂಡ ಪ್ಲಾನ್ ಮಾಡಿಕೊಂಡಿರುವಂತದ್ದು. ಇನ್ನು ಇವತ್ತಿನ ಒಂದು ಪ್ರಮುಖ ಒಂದು ಸುದ್ದಿಗೋಷ್ಠಿಯಲ್ಲಿ ಕೂಡ ಘೋಷಣೆ ಮಾಡಿರುವಂತದ್ದು ಪವಿತ್ರ ಇದು ಅಧಿವೇಶನ ಮುಂಚೆ ಮತ್ತೆ ಅಧಿವೇಶನಕ್ಕೂ ಮುನ್ನ ಏನು ಅಧಿವೇಶನ ನಡೆಯುವ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ವಿರುದ್ಧವಾಗಿ ಹೋರಾಟ ಮಾಡ್ಬೇಕು ಅಂತ ಹೇಳಿ ಈಗಾಗಲೇ ತೀರ್ಮಾನವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಮುಂದಿನ ವಾರ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲೂ ಕೂಡ ಈಗಾಗಲೇ ಡ್ರಗ್ಸ್ ವಿರುದ್ಧ ಕೂಡ ಒಂದು ಬೃಹತ್ತಾದ ಹೋರಾಟ ಮಾಡ್ಬೇಕು ಅಂತ ಹೇಳಿ ಈಗಾಗಲೇ ದಿನಾಂಕವನ್ನು ಕೂಡ ಘೋಷಣೆ ಮಾಡಿರುವಂತದ್ದು. ಅದೇ ರೀತಿಯಾದಂತಹ ಅಧಿವೇಶನ ಸಮಯದಲ್ಲೂ ಕೂಡ